ನನ್ನ ನೋಡಿದ್ರೆ ಅಮ್ಮವ್ರನ್ನ ನೋಡ್ದ ಹಾಗೆ ಆಗತ್ತಲ್ವಾ? ಅವ್ರಿಲ್ಲ ಅನ್ನೋ ನೋವು ನಿಮಗಿರಲ್ಲ. ನಿಜಾನೇ ಅನ್ಕೋ, ಆದ್ರೆ ಆ ಮನೆಯವರೆಲ್ಲ ಒಪ್ಕೋಬೇಕಲ್ಲ ಗಂಗಾ? ಅಲ್ಲಿ ಎಲ್ಲ ಒಪ್ಕೊಂಡ್ರು ಮೇಡಮ್, ಇವರು ಕೂಡ ಒಪ್ಕೊಂಡ್ರು. ಹೇಳ್ರಿ. ಗಂಗಾ ನಿಮ್ ಮಗಳಾಗಿನೇ ನಮಗ್ ಪರಿಚಯ ಆಗಿತ್ತು. ಈಗ ದತ್ತುವಾಗಿ ಬಂದು ನಿಮ್ ಮಗಳಾಗಿರ್ತೀನಿ ಅಂತ ಬಂದ್ರೆ ನಮ್ಗೆ ಯಾವ ಅಭ್ಯಂತರನೂ ಇಲ್ಲ ಆಂಟಿ. ನಮ್ಮ ಅಜ್ಜಿ, ಚಿಕ್ಕಮ್ಮ, ಡ್ಯಾಡ್, ನಾನು ಒಪ್ಕೊಂಡಿದೀನಿ. ಇಲ್ಲಿ ನೋಡಿ, ಚಿಕ್ಕಮ್ಮ ಚಿಕ್ಕಪ್ಪ ಕೂಡ ಒಪ್ಕೊಂಡ್ರು. ಚಿಕ್ಕಮ್ಮ ಚಿಕ್ಕಪ್ಪ ಹೇಳಿ. ಹಾ, ನಮ್ಮಿಷ್ಟ ಏನಿದ್ಯಮ್ಮ, ಎಲ್ಲ ನಿನ್ನಿಷ್ಟನೇ. ನೀನ್ ಹೆಂಗಂದ್ರೆ ಹಾಗೆ. ನಮ್ಗೆ ಯಾವ ತರ ಅಭ್ಯಂತರ ಇಲ್ಲಮ್ಮ. ನನ್ನ ಅತ್ತೆ ಮನೆಯಿಂದ ಯಾವ ತರ ಅಭ್ಯಂತರನೂ ಇಲ್ಲ ಮೇಡಮ್, ನೀವೇ ಒಪ್ಕೋಬೇಕು. ನಮ್ ಮೇಡಮ್ ಈ ಮನೆಗೆ ಮಗಳಾಗಿ ಬರೋದಕ್ಕೆ ನನಗೂ ನನ್ನ ಮೀನಾಕ್ಷಿಗೂ ಕೂಡ ಓಕೆ ಮೇಡಮ್. ನೀವೆಲ್ಲ ಸರಿ. ನೀನೇನಂತೀಯ ತುಳಸಿ? ನಿಮ್ಮ ಮಗಳನ್ನ ನಿಮ್ಗೆ ಒಪ್ಸೋದಕ್ಕೆ ನನ್ನ ಅಭ್ಯಂತರ ಏನಿರತ್ತಮ್ಮ, ಆದ್ರೆ ನಿತ್ಯನ್ ಬಗ್ಗೆನೇ ಭಯ ನನಗೆ. ಗಂಗಾಗೆ ನೀನೇ ಅಮ್ಮ. ದತ್ತು ತಗೊಂಡ್ರೆ ಗಂಗಾ ನನ್ನ ಮಗಳಾಗ್ತಾಳೆ. ಅದು ನಿಂಗಿಷ್ಟನಾ? ಗಂಗಾಗ್ ಒಳ್ಳೇದಾಗತ್ತೆ ಅಂದ್ರೆ ನಾನು ಯಾಕಮ್ಮ ಅಡ್ಡಿ ಬರ್ತೀನಿ? ನಮ್ಗೆಲ್ರಿಗೂ ಇಷ್ಟನೇ ಮೇಡಮ್. ನಿಮ್ಗೆ ಇಷ್ಟನಾ ಇಲ್ವಾ ಹೇಳಿ. ಡೋಂಟ್ ಸೇ ಎಸ್ ಮಾಮ್. ಇಷ್ಟ ಇಲ್ಲ ಅಂತ ಹೇಳು. ನಂಗಿಷ್ಟ ಇಲ್ಲ. ಎಸ್. ಗಂಗಾ ಪ್ರಪೋಸಲ್ ಚೆನ್ನಾಗಿದೆ. ನನ್ನ ಮಗಳು ನನ್ನ ಹತ್ರಕ್ಕೆ ಐ ಮೀನ್ ಇಷ್ಟು ದಿನ ನನ್ನ ಮಗಳಾಗಿ ನಡ್ಸಿರೋ ಗಂಗಾ ದತ್ತು ಪ್ರಕಾರ ನನ್ನ ಮಗಳಾಗಿ ಬರೋದು ನನಗೆ ಇಷ್ಟನೇ. ಆದರೆ ಇದೆಲ್ಲ ಅಗತ್ಯನಾ ಅನ್ನಿಸ್ತಾ ಇದೆ. ದತ್ತು ತಗೊಳ್ದೇ ಇದ್ರೂ ಗಂಗಾ ನನ್ನ ಮಗಳಿಗೆ ಸಮಾನ. ಗಂಗಾನ ನಾನು ಮಗಳಿನ ಹಾಗೆ ನೋಡಿದ್ದೀನಿ. ನನ್ನ ವಯಸ್ಸಿನ ಮಕ್ಕಳೆಲ್ಲ ನಿಮ್ಗೆ ಮಗಳು ಸಮಾನನೇ ಮೇಡಮ್. ಮಗಳಾಗಿ ನೋಡೋದು ಬೇರೆ, ನಿಜವಾಗ್ಲೂ ಮಗಳಾಗೋದು ಬೇರೆ. ಹೌದು ಆಂಟಿ, ಅಡಾಪ್ಷನ್ ಆದ್ರೆ ನಿಮ್ಮಿಬ್ರ ಮಧ್ಯೆ ಒಂದು ಬಾಂಡಿಂಗ್ ಬೆಳೆಯುತ್ತೆ. ನಿತ್ಯ ಇಲ್ದಿರೋ ಕೊರತೆನೂ ನೀಗುತ್ತೆ. ಗಂಗಾ ಆಸೆ ಪಡ್ತಿದ್ದಾಳಮ್ಮ, ನಿಮ್ ಮಗಳಾಗ್ಬೇಕು ಅನ್ಕೋತಿದ್ದಾಳೆ. ಗಂಗಾ ನೋಡಿದ್ರೆ ನಿತ್ಯ ನೋಡ್ದ ಹಾಗೆ ಆಗತ್ತೆ ರೀ. ನಿತ್ಯ ಇಲ್ಲ ಅನ್ನೋ ಚಿಂತೆ ನಿಮ್ಗಿರಲ್ಲ. ಹೌದಮ್ಮ, ಸಾಕ್ಷಾತ್ ನಿತ್ಯ ತಿರ್ಗ್ ಬಂದ್ಲಾ ಅನ್ಸೋ ಹಾಗಿರತ್ತೆ. ಅಬ್ಬಬ್ಬಬ್ಬ, ಆ ಭಗವಂತ ಯಾರಿಗೂ ಕೊಡ್ದಿರೋ ವರ ನಿಮ್ಗೆ ಕೊಟ್ಬಿಟ್ಟ. ಎಷ್ಟೇ ಆಸ್ತಿ ಇದ್ರೂ ಮನುಷ್ಯಂಗೆ ಒಬ್ರ ಜೊತೆ ಇರಬೇಕು ಮೇಡಮ್. ನಿತ್ಯ ಮೇಡಮ್ ನೆನಪಲ್ಲಿ ನೀವು ಒಂಟಿಯಾಗಿ ಒದ್ದಾಡೋ ಬದಲು ಗಂಗಾ ಮೇಡಮ್ನಲ್ಲೇ ನಿತ್ಯ ಮೇಡಮ್ನ ನೋಡ್ತಾ ನಿಮ್ಮ ಉಳಿದ ಜೀವನನ ಖುಷಿಯಾಗಿ ಕಳೀರಿ ಮೇಡಮ್. ಒಪ್ಕೊಳ್ಳಿ ಆಂಟಿ, ಈ ಡೀಲ್ ಸಾರಿ ಈ ಅಡಾಪ್ಷನ್ ನಿಮಗೆ ಪ್ಲಸ್ ಆಗುತ್ತೆ ಹೊರತು ಮೈನಸ್ ಅಲ್ಲ. ಗಂಗಾ ನಿಮಗೆ ಲೈಫ್ ಲಾಂಗ್ ಜೊತೆಗಿರ್ತಾಳೆ. ನಿಮ್ಗೆ ಇಷ್ಟನೇ ಇಲ್ದಿದ್ರೆ ಬೇಡ, ಬಿಟ್ಬಿಡಿ. ಬಲವಂತ ಏನಿಲ್ಲ. ಅದೇನಿಲ್ಲ ಗಂಗಾ, ನಿನ್ನ ನಿರ್ಧಾರ ಒಳ್ಳೇದೆ. ಸಂತೋಷದಿಂದ ಸ್ವಾಗತಿಸ್ತಿದ್ದೀನಿ. ಅಂದ್ರೆ ಒಪ್ಕೊಂಡ್ಬಿಟ್ರಾ? ನೀವೆಲ್ಲ ಇಷ್ಟೊಂದು ಕೇಳ್ತಿದ್ರೆ ನಾನು ಹೇಗೆ ಬೇಡ ಅನ್ಲಿ? ನಿಮ್ಗೆ ಅಭ್ಯಂತರ ಏನಿಲ್ಲ ಅಲ್ವಾ? ಒಂದೆರಡಿದ್ರು ಗಂಗಾಗೋಸ್ಕರ ಮರಿತೀನಿ. ಗಂಗಾನ ದತ್ತಕ್ಕೆ ತಗೋತೀನಿ. ಥ್ಯಾಂಕ್ ಯು ಸೋ ಮಚ್ ಆಂಟಿ. ನಿಮ್ಮ ಮಗಳಾಗಿ ಈ ಮನೆಗೆ ದತ್ತು ಬರಬೇಕು ಅನ್ನೋದೇ ಗಂಗನ ಆಸೆ. ಅದನ್ನ ನೆರವೇರಿಸಿದ್ರಿ. ಗಂಗಾ ನಂಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾಳೆ. ನಾನು ಅವಳಿಗೋಸ್ಕರ ಇಷ್ಟು ಮಾಡ್ತಿದ್ರೆ ಹೇಗೆ ಜೈ?
ಮನಸ್ಫೂರ್ತಿಯಾಗಿ ಒಪ್ಕೋತಿದ್ದೀನಿ. ಒಳ್ಳೆ ವಿಷಯ ಹೇಳಿದ್ರಿ. ಎಲ್ಲರಿಗೂ ಕಾಫಿ ತಗೊಂಡ್ ಬರ್ತೀನಿ. ಇಷ್ಟು ಈಸಿಯಾಗಿ ಒಪ್ಕೊಂಡು ಬಿಟ್ರಲ್ಲ ಮೇಡಮ್. ಅದೇ ಅರ್ಥ ಆಗ್ತಿಲ್ಲ ನಾಣಿ ಅವ್ರೆ. ನಿತ್ಯ ಬದುಕೆ ಇದ್ರು ದತ್ತಕ್ಕೆ ಯಾಕೆ ಒಪ್ಕೊಂಡ್ರು? ಹೋಗಿ ಕೇಳ್ತೀನಿ ರೀ. ನೀನ್ ಯಾಕೆ ಬಂದೆ ಗಂಗಾ? ನಾನೇ ತಗೊಂಡ್ ಬರ್ತಿದ್ನಲ್ಲ. ಓ, ನಾಳೆ ದತ್ತು ಕಾರ್ಯಕ್ರಮ ಎಲ್ಲ ಆದ್ಮೇಲೆ ಇದೆಲ್ಲ ನಿನ್ ಸಾಮ್ರಾಜ್ಯನೇ ಅಲ್ವಾ, ನೋಡೋಣ ಅಂತ ಬಂದ್ಯಾ? ನೀವು ಇಷ್ಟು ಈಸಿಯಾಗಿ ಒಪ್ಕೋತೀರಾ ಅಂತ ಅಂದ್ಕೊಳ್ಳಿಲ್ಲ. ಒಪ್ಕೊಳ್ದೇ ಇರೋದಕ್ಕೆ ನನ್ನ ಹತ್ರ ಕಾರಣ ಏನೂ ಇಲ್ಲ. ಮನಸ್ಫೂರ್ತಿಯಾಗಿ ಒಪ್ಕೋತಿದ್ದೀರಾ? ನನ್ನ ಮುಖದಲ್ಲಿ ಸಂತೋಷ ನಿಂಗೆ ಕಾಣಿಸ್ತಾ ಇಲ್ವಾ? ಸಂತೋಷ ದುಃಖ ನಡ್ಸೋದು ನಿಮ್ಗೆ ಅಭ್ಯಾಸ ಅಲ್ವಾ? ನಂದು ಆಕ್ಟಿಂಗು ನಿಜನೋ ನಿನ್ಗೆ ಅರ್ಥ ಆಗತ್ತೆ ಅನ್ಕೊಂಡಿದ್ದೀನಿ. ಗೊತ್ತಾಗ್ದಿರೋ ಅಷ್ಟು ನಾಟಕ ಮಾಡಿದ್ರೆ ಯಾರಿಗಾದ್ರೂ ಏನ್ ಗೊತ್ತಾಗತ್ತೆ? ಆ ಅವಶ್ಯಕತೆ ನನ್ಗಿಲ್ಲ ಗಂಗಾ. ಮತ್ತೇನ್ ಅಗತ್ಯ ಇದೆ? ನಂಗೆಲ್ಲ ಇದೆ. ನನ್ನ ಮಗಳು ನನ್ನ ಹತ್ರ ಇಲ್ಲ ಅನ್ನೋ ಒಂದು ಕೊರತೆ ಬಿಟ್ಟು ಈಗ ನಿನ್ನಿಂದ ಆ ಕೊರತೆನೂ ತೀರತ್ತೆ. ನಾಳೆ ನನ್ನ ಮಗಳಾಗಿ ನೀನ್ ಈ ಮನೆಗೆ ಕಾಲಿಡ್ತೀಯ, ಜವಾಬ್ದಾರಿ ವಾರಸತ್ವ ತಗೋತೀಯ, ನನ್ನ ಜೊತೆ ಇರ್ತೀಯ, ಜೀವನ ಪೂರ್ತಿ ಜೊತೆ ಇರ್ತೀಯ. ಇದಕ್ಕಿಂತ ಇನ್ನೇನ್ ಬೇಕು ಹೇಳು? ಇಲ್ಲಿ ಬಂದ್ಮೇಲಾದ್ರೂ ನಿತ್ಯ ಇಲ್ಲ ಅಂತ, ನಿತ್ಯ ಆಗ್ಲಿ ಗಂಗಾ ಆಗ್ಲಿ ನೀನೇ ಅಂತ ನೀನ್ ನಂಬಿದ್ರೆ ಸಾಕು. ನನ್ನ ನಂಬ್ಸೋಕೆ ಒಪ್ಕೊಂಡ್ರಾ? ನನಗೆ ಮಗಳು ಬೇಕು ಅಂತ ಒಪ್ಕೊಂಡಿದ್ದು. ನಿಜವಾಗ್ಲೂ ನೀವು ಮಗಳಿಗೋಸ್ಕರ ಅಷ್ಟು ಆಸೆ ಪಡ್ತಿದ್ದೀರಾ? ನೀನು ಹೆಣ್ಣೆ, ತಾಯ್ತನದ ಬಗ್ಗೆ ಅರ್ಥ ಆಗಬಹುದು. ಹೆತ್ತ ಮಗಳು ದೂರ ಆದ್ರೆ ಒಬ್ಬ ತಾಯಿ ಎಷ್ಟು ನೋವು ಪಡ್ತಾಳೋ ಆ ತಾಯಿಗೆ ಮಾತ್ರ ಗೊತ್ತು. ಒಂದ್ಸಲ ದೂರ ಆಗಿರೋ ಮಗಳು ಮತ್ತೆ ಹತ್ರ ಆದ್ರೆ ಆ ಸಂತೋಷ ಕೂಡ ಆ ತಾಯಿಗೆ. ಹೇಳು ಗಂಗಾ, ನನ್ನ ಅಮ್ಮ ಅಂತೀಯಲ್ವಾ? ದತ್ತಕ್ ಬಂದ್ಮೇಲೆ ಹೇಳ್ಬೇಕಲ್ಲ. ಪ್ರೋಗ್ರಾಮ್ ಇಂದ ಮತ್ತೆ ನೀವು ದುಃಖ ಪಡಲ್ಲ ಅಲ್ವಾ? ದುಃಖ ದೂರ ಮಾಡೋಕೆ ಗಂಗಾನೇ ಬಂದಾಗ ಇನ್ನು ದುಃಖ ಯಾಕೆ ಗಂಗಾ? ನಡಿ.
ಎಲ್ರಿಗೂ ಕಾಫಿ ಕೊಡೋಣ. ಏನಮ್ಮ ಕರ್ದಿದ್ದು? ನಾನೇನ್ ಹೇಳಿದ್ದು, ನೀವು ಮಾಡಿದ್ದೇನು? ನಾವೇನ್ ಮಾಡಿದ್ವಮ್ಮ? ಅಡಾಪ್ಷನ್ ನಿಲ್ಸಿ ಅಂತ ಅಂದ್ರೆ ಡೈರೆಕ್ಟ್ ಆಗಿ ಮನೆಗೆ ಕರ್ಕೊಂಡು ಬಂದ್ರಾ? ಅಯ್ಯೋ, ನಾವೇನಮ್ಮ ಕರ್ಕೊಂಡ್ ಬರೋದು? ಆ ಗಂಗಾನೇ ಎಲ್ರೂ ಕರ್ಕೊಂಡ್ ಬಂದಿದ್ದು. ಹೇಳ್ರಿ. ಹೌದಮ್ಮ, ಎಲ್ಲ ಗಂಗಾ ಮಾಡಿದ್ದು, ನಾವೇನ್ ಮಾಡ್ಲಿಲ್ಲ. ಮತ್ತೆ ನೀವ್ಯಾಕೆ ಬಂದ್ರಿ? ಇದೇನಮ್ಮ, ಎಲ್ರು ಬಂದು ನಾವು ಬರ್ದೇ ಇದ್ರೆ ಏನ್ ಚೆನ್ನಾಗಿರುತ್ತೆ? ಏನೋ ವಿಧಿ ಇಲ್ದೆ ಬಂದಿದ್ದಮ್ಮ, ಅಷ್ಟೇ. ಬಂದವರು ಸೈಲೆಂಟ್ ಆಗಿರೋದ್ ಬಿಟ್ಟು ಅಡಾಪ್ಷನ್ ವಿಷಯ ಯಾಕೆ ಮಾತಾಡ್ಬೇಕಿತ್ತು? ಬಂದ ಮೇಲೆ ಏನೋ ಒಂದ್ ಮಾತಾಡ್ಬೇಕಲ್ವಾ? ಏನೂ ಮಾತಾಡ್ದಿದ್ರೆ ಚೆನ್ನಾಗಿರತ್ತಾ? ಹಾಗಂತ ನಂಗೆ ಅಗೇನ್ಸ್ಟ್ ಆಗಿ ಮಾತಾಡ್ತೀರಾ? ನಿಜ ಹೇಳಿ, ನನ್ನ ಡಬಲ್ ಕ್ರಾಸ್ ಮಾಡ್ತಿದ್ದೀರಾ ಅಲ್ವಾ? ನನ್ಗೆ ಚೀಟ್ ಮಾಡ್ತಿದ್ದೀರಾ ಅಲ್ವಾ? ರಾಮ್ ರಾಮ, ನಾವ್ಯಾಕೆ ಹಾಗೆ ಮಾಡ್ತೀವಮ್ಮ? ಏನ್ರಿ ಈ ಆರೋಪ? ನಿನ್ಗೆ ಮೋಸ ಮಾಡೋರಾಗಿದ್ರೆ ನಿನ್ ಜೊತೆ ಯಾಕೆ ಕೈ ಜೋಡಿಸ್ತೀವಮ್ಮ? ನಿನ್ಗೆ ಯಾಕೆ ಸಹಾಯ ಮಾಡ್ತೀವಿ? ನಿನ್ಗೆ ಈ ವಿಷಯ ಹೇಳಿದ್ದೆ ನಾವಲ್ವಾ? ಮತ್ತೆ ಆ ಗಂಗಾ ಈ ಮನೆ ತನಕ ಹೇಗ್ ಬಂದ್ಲು? ಹೇಗ್ ಬರೋಕ್ ಬಿಟ್ರಿ? ಏನ್ ಮಾಡ್ತಿದ್ರಿ ನೀವು? ನಾವೇನ್ ಮಾಡೋದಮ್ಮ? ಆ ಗಂಗನ್ ಜಾಣ್ತನ ನಿನ್ಗೂ ಗೊತ್ತಿರೋದೆ. ನಾವು ಹೇಳಿದ್ರೆ ಸುಮ್ನಿರ್ತಾಳ ಹೇಳು? ಇನ್ನೇನ್ ಸಹಾಯ ಮಾಡ್ತೀರಾ ನೀವು? ಅವಳನ್ನ ತಡಿಯೋಕ್ ಕೈಯಲ್ಲಾಗದೆ ಇದ್ರೆ ನೀವ್ ಯಾಕೆ ಬೇಕು ನನ್ಗೆ? ಏನೋ ನಮ್ಮ ಕೈಲಾಗೋದನ್ನ ನಾವು ಮಾಡ್ತೀವಿ. ಹೀಗೆ ಕಷ್ಟದ ಕೆಲಸ ಮಾಡು ಅಂದ್ರೆ ನಮ್ಗೆಲ್ಲ ಹೇಗಾಗತ್ತಮ್ಮ? ಅಂತ ಕೆಲಸ ಎಲ್ಲ ನೀನೇ ಮಾಡ್ಬೇಕು. ಹೌದಮ್ಮ, ನಾವೇನೋ ಅಳಿಲಿನ ಸೇವೆ ಮಾಡಬಹುದೇ ಹೊರತು ಆ ಸಮುದ್ರಕ್ಕೆ ಸೇತುವೆ ಕಟ್ಬೇಕಾದವಳು ನೀನೇ. ನೋ ಡೌಟ್ ಗಂಗಾ ಇವ್ರನ್ನ ಮ್ಯಾನೇಜ್ ಮಾಡಿದಾಳೆ. ಈ ವಿಷಯದಲ್ಲಿ ಇವರು ಹೆಲ್ಪ್ ಮಾಡಲ್ಲ, ನಾನೇ ಏನಾದ್ರೂ ಮಾಡಬೇಕು. ಸರಿ, ನೀವು ಹೋಗಿ. ನನ್ನ ಚೀಟ್ ಮಾಡಿದ್ರಿ ಅಂತ ಗೊತ್ತಾಯ್ತೋ, ಇಬ್ರನ್ನು ಶೂಟ್ ಮಾಡ್ಬಿಡ್ತೀನಿ. ಜೈ, ಥ್ಯಾಂಕ್ ಯು ಆಂಟಿ. ನೀವು ಕುಡಿಯಲ್ವಾ ಆಂಟಿ? ಅದು ಹೇಗೂ ನಾವು ಇನ್ಮುಂದೆ ತಾಯಿ ಮಗಳಲ್ವಾ ರೀ, ಈಗಿಂದಾನೆ ಎಲ್ಲ ಹಂಚ್ಕೋತೀವಿ. ಕಾಫಿ ತಗೊಳ್ಳಿ, ನನ್ ಭಾವಿ ಅಮ್ಮ ಆಗೋರೆ. ಥ್ಯಾಂಕ್ ಯು ಗಂಗಾ. ಅಬ್ಬಾ, ಹಾಲು ನೀರ್ ತರ ಆಗ್ಲೇ ಎಷ್ಟು ಚೆನ್ನಾಗಿ ಹೊಂದ್ಕೊಂಡ್ಬಿಟ್ರಲ್ಲ. ಮತ್ತೆ ಸಕ್ಕರೆ ಕಾಫಿ ತರ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ಬಿಟ್ರಿ. ಒಂದ್ ಒಳ್ಳೆ ಕೆಲಸ ಆಗೋ ಮೊದಲು ಬಾಯಿನ ಸಿಹಿ ಮಾಡಿದ್ರಿ ಮೇಡಮ್. ಇದು ತುಂಬಾ ಒಳ್ಳೆ ಶುಭ ಸೂಚನೆ. ವೆಲ್ ಆಂಟಿ, ಅಡಾಪ್ಷನ್ಗೆ ಒಪ್ಕೊಂಡಿದ್ದೀರಿ. ಈ ಪ್ರೋಗ್ರಾಮ್ನ ಯಾವಾಗ ಇಟ್ಕೊಳ್ಳೋಣ? ಗಂಗಾ ಯಾವಾಗ ನನ್ನ ಮಗಳಾಗ್ತಾಳೋ ಅಂತ ನಾನು ಕಾಯ್ತಾ ಇದ್ದೀನಿ. ಯಾವ್ದಾದ್ರೂ ಒಂದು ಒಳ್ಳೆ ದಿನ ನೋಡಿ ಫಿಕ್ಸ್ ಮಾಡೋಣ. ನಾಣಿ ಸರ್, ಪುರೋಹಿತ್ರಿಗೆ ಫೋನ್ ಮಾಡು. ಇಷ್ಟು ಚಿಕ್ಕ ವಿಷಯಕ್ಕೆ ಪುರೋಹಿತ್ರು ಯಾಕೆ ಸರ್? ಪಂಚಾಂಗ ಸಾಕು. ನಾಣಿ ಸರ್, ಫೈಲ್ಸ್ ಇರ್ಬೇಕಾದ ಆಫೀಸ್ ಬ್ಯಾಗಲ್ಲಿ ಪಂಚಾಂಗ ತಂದಿದ್ಯಾ? ಅವಾಗವಾಗ ಬೇಕಾಗುತ್ತಲ್ಲ ಸರ್? ಬೇಕಾಗತ್ತಾ? ಅಂದ್ರೆ ನಾನು ಕೂಡ ಪುರೋಹಿತ ಅಲ್ವಾ ಮೇಡಮ್? ಯಾವಾಗಾದ್ರೂ ಬೇಕಾಗುತ್ತೆ ಅಂತ ಪಂಚಾಂಗನ ಜೊತೆಗೆ ಇಟ್ಕೊಂಡಿರ್ತೀನಿ. ನೀನ್ ಮುಂದಾಲೋಚನೆ ಈ ಕೆಲ್ಸಕ್ ಬಂತು ಅಂತಾಯ್ತು. ಏಯ್, ನಿನ್ಗೆ ಆಫೀಸಲ್ಲಿ PA ಪೋಸ್ಟ್ ಕೊಟ್ಟ ಹಾಗೆ ಮನೆಯಲ್ಲಿ ಪುರೋಹಿತನ್ ಪೋಸ್ಟ್ ಕೊಡ್ಬೇಕು. ಏನ್ ಸರ್, ನೀವು ಕೊಡದೆ ಇದ್ರು ನಾನು ತಗೋತೀನಿ. ತಗೊಳ್ಳೋದು ಅಂದ್ರೆ ಅದೇ ಮೇಡಮ್,
ಮುಹೂರ್ತ ನೋಡೋ ಜವಾಬ್ದಾರಿನ ನಾನು ಭುಜದ ಮೇಲೆ ಒತ್ಕೋತೀನಿ ಅಂತ ಹೇಳ್ತಾ ಇದ್ದೀನಿ. ಬೇಗ ಮುಹೂರ್ತ ನೋಡಿ ನಾಣಿ ಅವ್ರೆ, ಬೇಗ. ಓಕೆ ಮೇಡಮ್, ಓಕೆ. ನಾಳೆ ಅದ್ಭುತವಾದ ಮುಹೂರ್ತ ಇದೆ. ಆ ಮುಹೂರ್ತದಲ್ಲಿ ದತ್ತು ಕಾರ್ಯಕ್ರಮ ನಡೆದ್ಬಿಟ್ರೆ ನೀವು ಈ ಜನ್ಮದಷ್ಟೇ ಅಲ್ಲ, ಬರೋ 7 ಜನ್ಮಕ್ಕೂ ನೀವು ಮಾತು ಕೊಡ್ತಿದ್ದೀನಿ ಗಂಗಾ, ಯಾವ ಪರಿಸ್ಥಿತಿಲೂ ನನ್ನ ಮನಸ್ಸು ಬದಲಾಗಲ್ಲ. ಕಾರ್ಯನಿಲ್ಲ. ಥ್ಯಾಂಕ್ ಯು ಆಂಟಿ. ಇನ್ನು ನಾವು ಹೊರಡ್ತೀವಿ, ಅರೇಂಜ್ಮೆಂಟ್ ಎಲ್ಲ ಮಾಡಬೇಕಲ್ಲ. ಓಕೆ ಜೈ, ನಾಳೆ ಡೈರೆಕ್ಟಾಗಿ ನಾನು ದೇವಸ್ಥಾನಕ್ಕೆ ಬರ್ತೀನಿ. ಓಕೆ ಆಂಟಿ, ಬನ್ನಿ. ಬಾಯ್ ಆಂಟಿ. ಬರ್ತೀನಿ ಮೇಡಮ್. ಸರಿ ಗಂಗಾ, ನೀವು ಹೊರಡಿ, ನಾನು ಆಮೇಲೆ ಬರ್ತೀನಿ.